ರಾಕ್ಸ್ಗೆ ಸ್ವಾಗತ. ಅದೇ ರೀತಿಯಾಗಿ ಪೈನಕ ಅನ್ನೋ ಒಂದು ಅಫಿಷಿಯಲ್ ಟೀಸರ್ ಒಂದು ರಿಲೀಸ್ ಆಗಿದೆ. ಕೊನೆಗೂ ಗೋಲ್ಡನ್ ಸ್ಟಾರ್ ಗಣೇಶ್ ರವರ ಇಷ್ಟರವರೆಗೆ ಇಂಥ ಒಂದು ಕ್ಯಾರೆಕ್ಟರ್ ಮಾಡದಂಥ ಒಂದು ರೋಲನ್ನು ಗಣೇಶ್ ರವರು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿಯಲ್ಲಿ ಯಾವ ರೀತಿಯಲ್ಲಿ ಈ ಮೂವಿ ಒಂದು ಫಸ್ಟ್ ಲುಕ್ ಔಟ್ ಟೀಸರ್ ಅಂತ ರಿಲೀಸ್ ಆಗಿದೆ ಅಂತ ಹೇಳ್ಬೋದು. ಒಂಥರ ಗೂಸ್ಬಂಪ್ ಥರ ಒಂದು ರಿಯಾಕ್ಟಿವ್ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಯಾಕಂತ ಹೇಳಿದ್ರೆ ಗಣೇಶ್ ಅವರಿಗೆ ನಿಜವಾಗ್ಲೂ ಈ ಮೂವಿಯ ಒಂದು ಯಾವ ರೀತಿಯಲ್ಲಿ ಅಟ್ರಾಕ್ಟಿವ್ ಆಗುತ್ತೆ, ಅದರ ಯಾವ ರೀತಿಯಲ್ಲಿ ಸೂಟ್ ಆಗುತ್ತೆ ಅನ್ನೋ ಒಂದು ವಿಚಾರ ಖಂಡಿತವಾಗಿ, ಯಾವ ರೀತಿಯಲ್ಲಿ ಪ್ರೇಕ್ಷಕರು ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋ ಒಂದು ವಿಚಾರ ಕೂಡ ಖಂಡಿತವಾಗಿ ಇನ್ನು ರಿಲೀಸ್ ಆದ್ಮೇಲೆ ಗೊತ್ತಾಗ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಖಂಡಿತವಾಗಿ ಯಾಕಂತಂದರೆ ಅವರ ಎಫರ್ಟ್ ಅಂದು ಖಂಡಿತವಾಗಿ ಉತ್ತಮವಾಗಿ ಮೇಲ್ನೋಟಕ್ಕೆ ಟೀಸರ್ ಮೂಲಕ ಮೂಡಿ ಬಂದಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಯಾಕಂತೇಳಿದ್ರೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಹೆಚ್ಚಾಗಿ ಒಂದು ಕಾಮಿಡಿ ವಿತ್ ಲವ್ ಸ್ಟೋರಿಯ ಮೂಲಕ ಒಂದು ಹೆಚ್ಚಾಗಿ ಮನಮಾತಾಗಿರುವಂಥ ಒಂದು ನಟ ಅಂತಲೇ ಹೇಳ್ಬೋದು ಕನ್ನಡದಲ್ಲಿ. ಯಾಕಂತೇಳಿದ್ರೆ ಒಂದು ಕಾಲದಲ್ಲಿ ಟೈಮಿಂಗ್ ಮೂಲಕ ಉದಯ ಟಿ ವಿನಲ್ಲಿ ಒಂದು ಮಾತಾಡಿಸುವಂಥ ಒಂದು ನಕ್ಕುನಗಿಸುವಂಥ ಒಂದು ಸಿಂಪಲ್ ಆಗಿರುವಂಥ ಒಂದು ವ್ಯಕ್ತಿ ಒಂದು ಕಾಲದಲ್ಲಿ ಫೇಮಸ್ ನಟನಾಗಿ ಬಂದಂಥ ಒಂದು ದೊಡ್ಡ ಮಟ್ಟಿನ ಒಂದು ಸ್ಟಾರ್ ನಟ ಅಂತಲೇ ಹೇಳೋದು. ಯಾಕೆಂದರೆ ದೊಡ್ಡ ಮಟ್ಟಿನಲ್ಲಿ ಬ್ಯಾಕ್ಗ್ರೌಂಡ್ ಇಲ್ಲದೆ, ಯಾಕೆಂದರೆ ಅಷ್ಟರ ಮಟ್ಟಿಗೆ ಒಂದು ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇಲ್ಲದೆ ಬಂದಂಥ ಒಂದು ವ್ಯಕ್ತಿ ಅಂತಲೇ ಹೇಳ್ಬೋದು. ಯಾಕಂದರೆ ಯಾವುದೇ ಒಂದು ಕಾಂಟ್ರವರ್ಸಿ ಇಲ್ಲದೆ ಝೀರೋ ಆ್ಯಟಿಟ್ಯೂಡ್, ಅದೇ ರೀತಿಯಾಗಿ ಸಿಂಪಲಾಗಿ ತಮ್ಮ ನಟನೆಯನ್ನು ಮಾಡ್ಕೊಂಡು ಬಂದಂಥ ಒಂದು ವ್ಯಕ್ತಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿಯಲ್ಲಿ ಉತ್ತಮವಾಗಿ, ಯಾಕೆಂದರೆ ಮೇಲ್ನೋಟಕ್ಕೆ ಈ ಮೂವಿಯ ಒಂದು ಗಣೇಶ್ ಅವರಿಗೆ ಈ ಮೂವಿಯ ಒಂದು ಯಾವ ರೀತಿಯಲ್ಲಿ ಒಂದು ಸೂಟ್ ಆಗುತ್ತೆ, ಯಾವ ರೀತಿಯಲ್ಲಿ ಪರ್ಫೆಕ್ಟ್ ಆಗುತ್ತೆ ಅನ್ನೋ ಒಂದು ವಿಚಾರ ಕೂಡ ಖಂಡಿತವಾಗಿಯೂ ದೊಡ್ಡ ಮಟ್ಟಿನಲ್ಲಿ ಗಣೇಶ್ ಅವರಿಗೆ ಯಕ್ಷ ಪ್ರಶ್ನೆ ಅಂತಲೇ ಹೇಳ್ಬೋದು. ಯಾಕಂದರೆ ಪ್ರೇಕ್ಷಕರು ಯಾವ ರೀತಿಯಲ್ಲಿ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋ ಒಂದು ವಿಚಾರ ದೊಡ್ಡ ಮಟ್ಟಿನಲ್ಲಿ ಯಕ್ಷ ಪ್ರಶ್ನೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಹೆಚ್ಚಾಗಿ ಇವರನ್ನು ಲವ್ ಸ್ಟೋರಿಯ ಮೂಲಕ ಒಂದು ಇಷ್ಟಪಡುವಂಥ ಒಂದು ವ್ಯಕ್ತಿಗಳು ಈ ಮೂವಿಯನ್ನು ಯಾವ ರೀತಿಯಲ್ಲಿ ರಿಯಾಕ್ಷನ್ ಮಾಡ್ತಾರೆ ಅನ್ನೋ ಒಂದು ವಿಚಾರ ದೊಡ್ಡ ಮಟ್ಟಿನಲ್ಲಿ ಯಕ್ಷ ಪ್ರಶ್ನೆ ಅಂತಲೇ ಹೇಳ್ಬೋದು. ಯಾಕಂದರೆ ಅದೇ ರೀತಿಯಲ್ಲಿ ಗಣೇಶ್ ಅವರು ಬರುವಂಥ ಒಂದು ಮೂವಿಗಳು ಕೂಡ ಡಿಫ್ರೆಂಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಯಾವುದೇ ಒಂದು ಮೂವಿ ದೂರ ಬಂದರೂ ಅವರ ಒಂದು ಎಫರ್ಟ್ ಅಂತ ಹೇಳಿದ್ರೆ ದೊಡ್ಡ ಮಟ್ಟಿನಲ್ಲಿ ಆ ಮೂವಿಗೆ ಒಂದು ಅಡಿಕ್ಟ್ ಆಗಿ ಬಿಡ್ತಾರೆ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಉತ್ತಮವಾದ ಅವರು ಅದಕ್ಕೆ ಎನರ್ಜಿಯ ಮೂಲಕ ಖಂಡಿತವಾಗಿ ಒಂದು ಮೈನ್ ಮೂವಿಯನ್ನು ಗೆಲ್ಲಿಸಿಕೊಡುವಂಥ ಒಂದು ಅವಕಾಶವನ್ನು ಅವರು ಪ್ರಯತ್ನ ಪಡ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿಯಲ್ಲಿ ಈ ಒಂದು ಟೈಟಲ್ಗೂ ಈ ಮೂವಿಗೂ ಯಾವ ರೀತಿಯ ಒಂದು ಸಂಬಂಧ ಇರ್ಬೋದು ಅನ್ನೋ ಒಂದು ವಿಚಾರ ಕೂಡ ಮೇಲ್ನೋಟಕ್ಕೆ ಕಂಡು ಬರ್ಬೋದು ಅಂತಲೇ ಹೇಳೋಷ್ಟಿರುತ್ತೆ. ಆದರೆ ಈ ಮೂವಿಯ ಟೈಟಲ್ಗೂ ಖಂಡಿತವಾಗಿ, ಯಾಕೆಂದರೆ ಏನು ಅಂತಲೇ ಅರ್ಥ ಆಗಲ್ಲ ಅಂತಲೇ ಹೇಳೋದು. ಆದರೆ ಯಾವ ರೀತಿಯಲ್ಲಿ ಈ ಮೂವಿಯ ಒಂದು ಫಸ್ಟ್ ಲುಕ್ ಔಟ್ ಟೀಸರ್ ಒಂದು ರಿಲೀಸ್ ಮಾಡಿದ್ದಾರೆ ಅಂತ ಹೇಳ್ಬೋದು ಅಂತ ಹೇಳಿದ್ರೆ, ಸ್ಮಶಾನದ ಮೂಲಕ ಒಂದು ಬುರುಡೆಗಳ ಮೂಲಕ ಕಾಲಿನ ಮೇಲೆ ಒದ್ದು ಬರುವಂಥ ಒಂದು ಸೀನನ್ನು ತುಂಬ ಎಕ್ಸ್ಟ್ರಾರ್ಡಿನರಿ ಆಗಿ ಒಂದು ಸೀನ್ ಮೂಲಕ ಒಂದು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿಯಲ್ಲಿ ಫಸ್ಟ್ ಲುಕ್ ಔಟ್ ಟೀಸರ್ಗೆ ನಿಜವಾಗ್ಲೂ ಕಮೆಂಟ್ಸ್ ಬಾಕ್ಸ್ ಮೂಲಕ ನೋಡೋದಾದರೆ ಒಂದು ಉತ್ತಮವಾದ ರೆಸ್ಪಾನ್ಸ್, ಜೊತೆಗೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಅಭಿಮಾನಿಗಳು ಕೂಡ ಒಂದು ಉತ್ತಮವಾದ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಅದೇ ರೀತಿಯಲ್ಲಿ ಹೆಚ್ಚಾಗಿ ಇವರ ಮೂವಿ ದೊಡ್ಡ ಮಟ್ಟಿನಲ್ಲಿ ಒಂದು ಸಾಂಗ್ ಮೂಲಕ ಮೂವಿ ಹಿಟ್ ಆಗುತ್ತೆ ಅಂತ ಹೇಳೋದು. ಅದೇ ರೀತಿಯಲ್ಲಿ ಯಾವುದೇ ಒಂದು ಸಾಂಗ್ ಬಂದರೂ ಕೂಡ ಇವರ ಮೂವಿಯ ಒಂದು ಸಾಂಗ್ ಅಂತೂ ದೊಡ್ಡ ಮಟ್ಟಿನಲ್ಲಿ ಹಿಟ್ ಆಗುತ್ತೆ. ಆದರೆ ಈ ಮೂವಿನಲ್ಲಿ ಯಾವ ರೀತಿ ಇರ್ಬೋದು, ಯಾಕಂದರೆ ಟೋಟಲ್ ಆಗಿ ಡಿಫ್ರೆಂಟ್ ಆಗಿ ಈ ಮೂವಿ ಇದೆ ಅಂತಲೇ ಹೇಳ್ಬೋದು. ಆದರೆ ಯಾವ ರೀತಿಯಲ್ಲಿ ಪ್ರೇಕ್ಷಕರು ಯಾವ ರೀತಿಯಲ್ಲಿ ಕೈ ಇಡ್ಬೋದು ಅನ್ನೋ ಒಂದು ವಿಚಾರ ಕೂಡ ದೊಡ್ಡ ಮಟ್ಟಿನಲ್ಲಿ ಪ್ರಶ್ನೆ ಅಂತಲೇ ಹೇಳ್ಬೋದು. ಅದೇ ರೀತಿಯಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ರವರ ಒಂದು ಪೈನಕ ಅನ್ನೋ ಒಂದು ಅಫಿಷಿಯಲ್ ಟೀಸರ್ ಯಾರು ನೋಡಿಲ್ವ, ಖಂಡಿತವಾಗಿ ಮೊದಲನೇದಾಗಿ ಒಂದು ಸಲ ಟೀಸರ್ ನೋಡ್ಕೊಂಡು ಬನ್ನಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ದೊಡ್ಡ ಮಟ್ಟಿನಲ್ಲಿ ಒಂದು ಪೌರಾಣಿಕ ಕಥೆಯ ಒಂದು ಭಾಗದ ಸ್ಟೋರಿ ಇರ್ಬೋದು ಅನ್ನೋ ಒಂದು ವಿಚಾರ ಕೂಡ ಮೇಲ್ನೋಟಕ್ಕೆ ಕಂಡು ಬರುತ್ತೆ ಅಂತ ಹೇಳ್ಬೋದು. ಆದರೆ ದೊಡ್ಡ ಮಟ್ಟಿನಲ್ಲಿ ಏನೋ ಒಂದು 100% ಈ ಮೂವಿ ಒಂದು ಪಕ್ಕಾ ಒಂದು ಪವರ್ಫುಲ್ ಸ್ಟೋರಿ ಇದೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ಬೋದು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗಿಯೂ ಯಾರು ಅಫಿಷಿಯಲ್ ಆಗಿ ಒಂದು ಟೀಸರ್ ನೋಡಿದ್ರು ಖಂಡಿತವಾಗಿ ಒಂದು ಸಲ ಟೀಸರ್ ನೋಡ್ಕೊಂಡು ಬನ್ನಿ. ಅದೇ ರೀತಿಯಾಗಿ ನಿಮಗೆ ಯಾವ ರೀತಿಯಲ್ಲಿ ಈ ಒಂದು ಟೀಸರ್ ಇಷ್ಟ ಆಗಿದೆ ಅನ್ನೋ ಒಂದು ವಿಚಾರ ಕೂಡ ಖಂಡಿತವಾಗಿ ತಿಳಿಸಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಫಿಲ್ಮಿಗೆ ಸಂಬಂಧಪಟ್ಟ ಎಲ್ಲ ಒಂದು ಮಾಹಿತಿಯನ್ನು ಈ ಚಾನಲ್ ಮೂಲಕ ನಾವು ಖಂಡಿತವಾಗಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿಯಾಗಿ ಗೋಲ್ಡನ್ ಸ್ಟಾರ್ ಗಣೇಶ್ ರವರ ನೀವು ಅಭಿಮಾನಿಗಳಾಗಿದ್ದರೆ ಖಂಡಿತವಾಗಿಯೂ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಲಿಲ್ಲ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಫಿಲ್ಮಿಗೆ ಸಂಬಂಧಪಟ್ಟ ಎಲ್ಲ ಒಂದು ಮಾಹಿತಿಯನ್ನು ಈ ಚಾನಲ್ ಮೂಲಕ ನಾವು ಖಂಡಿತವಾಗಿ ಅಪ್ಡೇಟ್ ಮಾಡ್ತೇವೆ. ಅದೇ ರೀತಿಯಾಗಿ ಇಷ್ಟವರೆಗೆ ಮಾಡಿರುವಂಥ ಒಂದು
ರೋಲ್ನ ಮೂಲಕ ಒಂದು ಸ್ಪೆಷಲ್ ಆಗಿ ಒಂದು ಎಂಟ್ರಿ ಕೊಡಲಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಈ ಟೀಮ್ ಚಿತ್ರ ತಂಡಕ್ಕೂ ಒಳ್ಳೆಯದಾಗಲಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಜೈ ಹಿಂದ್. ಥ್ಯಾಂಕ್ ಯು. ಒಂದೇ ಮಾತ್ರ.